ನಮಸ್ಕಾರ ಎಲ್ಲರಿಗೂ ಭಾವಾಂಜನಿ ಕಿಚನ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತು ನಾನೊಂದೆರಡು ಸಿಂಪಲ್ ಆಗಿರೋ ಎಗ್ ರೆಸಿಪೀಸ್ನ ಹೇಳ್ಕೊಡ್ತೀನಿ. ಈ ಎಗ್ ರೆಸಿಪಿಗೆ ಬೇಕಾಗುವಂಥ ಇಂಗ್ರೀಡಿಯೆಂಟ್ಸು, ಇಲ್ಲಿ ಮೊಟ್ಟೆ ಬೇಯಿಸಿಟ್ಕೊಂಡಿದ್ದೀನಿ, ಒಂದು ಸ್ವಲ್ಪ ಈರುಳ್ಳಿ, ಟೊಮೆಟೊ, ಕೊತ್ತಂಬರಿ ಸೊಪ್ಪು, ಉಪ್ಪು, ಖಾರದ ಪುಡಿ, ನಿಂಬೆಹಣ್ಣು. ಇನ್ನೊಂದು ಎಗ್ ರೆಸಿಪಿಗೆ ಹಂಕರ್ಡು, ಈ ಹಂಕರ್ಡ್ ಮಾಡೋ ಫೋಟೋನ ಹಾಕಿದ್ದೀನಿ, ನೆಕ್ಸ್ಟು ನೋಡಿ ಅದನ್ನ. ಕೊತ್ತಂಬರಿ ಸೊಪ್ಪು, ಪುದೀನ, ಹಸಿಮೆಣಸಿನ್ಕಾಯಿ, ಒಂದೆರಡು ಬೆಳ್ಳುಳ್ಳಿ. ನಿಮಗೆ ಬೆಳ್ಳುಳ್ಳಿ ಜಾಸ್ತಿ ಬೇಡ ಅಂದರೆ ಒಂದೆರಡು ಕಾಳು ಹಾಕ್ಕೊಂಡ್ರು ಸಾಕು. ಈ ಫೋಟೋ ಇದೆಯಲ್ಲ, ಇದು ಹಂಕರ್ಡ್ ಮಾಡೋದು. ನಾರ್ಮಲ್ ಕರ್ಡ್ನ ಒಂದು ಕಾಟನ್ ಬಟ್ಟೆಗೆ ಹಾಕಿ ಈ ಥರ ಕಟ್ಬಿಟ್ಟು ನೇತಾಕಿದ್ರೆ ಅದರಲ್ಲಿರೋ ನೀರಿನ ಅಂಶ ಎಲ್ಲ ಕೆಳಗಡೆ ಇಳ್ಕೊಳ್ಳುತ್ತೆ. ಕೆಳಗಡೆ ಇಟ್ಕೊಂಡು ನಿಮಗೆ ತಿಕ್ಕ ಮೊಸರು ಸಿಗುತ್ತೆ. ಇದೇ ಹಂಕರ್ಡು. ನಿಮಗೆ ಹಂಕರ್ಡ್ ಬೇಡ, ನೀವು ಮಯೋನೀಸ್ ಪ್ರಿಫರ್ ಮಾಡ್ತೀರಾ ಅಂದರೆ ನೀವು ಮಯೋನೀಸ್ ಕೂಡ ಹಾಕಿ ಮಾಡ್ಬೋದು. ಈಗ ಒಂದು ಕುಟ್ಟಾಣಿಗೆ ಸ್ವಲ್ಪ ಬೆಳ್ಳುಳ್ಳಿ, ಒಂದು ಹಸಿಮೆಣಸಿನ್ಕಾಯಿ, ಪುದೀನ, ಕೊತ್ತಂಬರಿ ಸೊಪ್ಪು ಇದನ್ನೆಲ್ಲ ಹಾಕಿ ಚೆನ್ನಾಗಿ ಕುಟ್ಕೋಬೇಕು. ತಿನ್ ಪೇಸ್ಟಾಗಿ ಮಾಡ್ಕೋಬೇಕು. ಈಗ ಪೇಸ್ಟ್ ರೆಡಿಯಾಗಿದೆ. ಸೊ ಈ ತಿನ್ ಪೇಸ್ಟನ್ನು ನಾವು ಹಂಕರ್ಡ್ಗೆ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಸ್ವಲ್ಪ ಉಪ್ಪು ಹಾಕ್ತೀನಿ. ನಿಮಗೆ ಎಷ್ಟು ಟೇಸ್ಟಿಗೆ ಉಪ್ಪು ಬೇಕೋ ಅಷ್ಟು ಉಪ್ಪು ಹಾಕೋಬೋದು. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಈಗ ಮೊಟ್ಟೆಗೆ ಕಟ್ ಮಾಡಿ ಇಟ್ಕೊತಾ ಇದ್ದೀನಿ. ಒಂದು ರೆಸಿಪಿಗೆ ಒಂದು ಸ್ವಲ್ಪ ಉಪ್ಪು, ಖಾರದ ಪುಡಿ, ಈರುಳ್ಳಿ, ಸ್ವಲ್ಪ ಟೊಮೆಟೊ ಹಾಕೋತಾ ಇದ್ದೀನಿ ಅದ್ರ ಮೇಲೆ. ಈಗ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕೋತೀನಿ. ಟೊಮೆಟೊ ಎಲ್ಲ ಹಾಕಿದಾದ್ಮೇಲೆ ನಿಂಬೆಹಣ್ಣು ಹಾಕೋದ್ರಿಂದ ಹುಳಿ ಹುಳಿಯಾಗಿ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಈಗ ಇನ್ನೊಂದು ಸ್ವಲ್ಪ ಕಟ್ ಮಾಡಿ ಇಟ್ಕೊಂಡಿರೋ ಎಗ್ಗಿಗೆ ಆ ಮೊಸರಲ್ಲಿ ಹಂಕರ್ಡಲ್ಲಿ ಮಾಡಿರೋ ಪೇಸ್ಟನ್ನ ಹಾಕ್ತಾ ಇದ್ದೀನಿ. ಸೊ ಈಗ ಸಿಂಪಲ್ ಆಗಿರೋ ಎಗ್ ರೆಸಿಪೀಸು ರೆಡಿಯಾಗಿದೆ. ನೀವು ಮನೇಲಿ ಮಾಡಿ ಟೇಸ್ಟ್ ಹೇಗಿದೆ ಅಂತ ಕಮೆಂಟ್ ಮಾಡಿ. ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸು ರಿಲೇಟಿವ್ಸ್ಗೆ ಶೇರ್ ಮಾಡಿ. ಥ್ಯಾಂಕ್ ಯು.